ಕೋಟಿಗಟ್ಟಲೆ ಜನ ಈ ಮೇಜರ್ 3 ಮಿಸ್ಟೇಕ್ಗಳು ಡಯಟ್ ಅನ್ನ ಹೆಸರಲ್ಲಿ ಮಾಡ್ತಾರೆ. ನೀವು ಡಯಟ್ ಟ್ರೈ ಮಾಡ್ತಾ ಇದ್ರೆ ಈ ಮಿಸ್ಟೇಕ್ಸ್ ಅಲ್ಲಿ ತಾವು ಯಾವ್ದಾದ್ರು ಮಾಡ್ತಾ ಇದ್ದೀರಾ? ಚೆಕ್ಔಟ್ ಮಾಡಿ ಈ ವಿಡಿಯೋನ. ನಮಸ್ಕಾರ, ನಾನು ಪರಿಮಳಾ ಜಗ್ಗೇಶ್, ದ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಲಾಮಿರಾಪ್ ನ್ಯೂಟ್ರಿಷನ್. ನಮ್ಮ ನ್ಯೂಟ್ರಿಷನ್ ಕಂಪನಿಗೆ ಬರುವಾಗ ಎಲ್ಲರ ತರ ನಮ್ಮ ಕ್ಲೈಯಂಟ್ಸ್ ನಾರ್ಮಲ್ ಆಗಿ ಈ ಮಿಸ್ಟೇಕ್ಸ್ ಮಾಡ್ತಾರೆ. ಮೊದಲನೇ ಮಿಸ್ಟೇಕ್, ಇದ್ದಕ್ಕಿದ್ದಂಗೆ ಫುಲ್ ಸ್ಫೂರ್ತಿ ತಗೊಂಡು ಮಂಡೆಯಿಂದ ನಾನು ಡಯಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸಂಪೂರ್ಣವಾಗಿ ಅವ್ರ ಆಹಾರದ ಪದ್ಧತಿಯನ್ನ ಬಿಟ್ಟು ತೀರಾ ಕಡಿಮೆ ಊಟ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ತಿಂಡಿ ಫುಲ್ ಕಡಿಮೆ, ಲಂಚಿಗೆ ಆಫೀಸಲ್ಲಿ ಇಲ್ಲಪ್ಪ ಇವತ್ತಿಂದ ನನ್ನ ಡಯಟ್ ಅಂತ ಇನ್ನ ಕಡಿಮೆ, ಆ್ಯಂಡ್ ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ ತಲೆನೋವು, ಮೂಡ್ ಸ್ವಿಂಗ್ಸು, ಯಾರು ಸಿಕ್ಕಿದ್ರು 2 ಬಾರ್ಸೋಣ ಅಂತ ಕೋಪ. ಇಂಥದ್ರಲ್ಲಿ ಆದಾಗ ಏನ್ ಮಾಡ್ತಾರೆ? ಬೆಳಗಿಂದ ಸಂಜೆವರೆಗೂ ಡಯಟ್ ಅನ್ನೋ ಹೆಸರಲ್ಲಿ ತುಂಬಾ ಕಡಿಮೆ ಊಟ ಮಾಡಿ ರಾತ್ರಿ ಬ್ಯಾಟಿಂಗ್ ಮಾಡ್ತಾರೆ. ಅಂದ್ರೆ ಇಡೀ ದಿಸದ್ದು ಅಲ್ಲಿಗಲ್ಲೇ ಕಾಂಪನ್ಸೇಷನ್ ಮುಗಿದೋಯ್ತು. ಕರೆಕ್ಟಾ? ಈ ಮಿಸ್ಟೇಕ್ ತಾವು ಮಾಡ್ತೀರಾ? ಇನ್ನೊಂದು ಸ್ವಲ್ಪ ವಿಲ್ ಪವರ್ ಇತ್ತು ಅಂದ್ರೆ 2-3 ದಿವಸ ಕಡಿಮೆ ಊಟ ಮಾಡ್ತಾರೆ. 4ನೇ ದಿವಸದಷ್ಟೊತ್ತಿಗೆ ಯಾವನ್ ಬೇಕು ಈ ಜೀವನ ಬಿಡು ಅಂದ್ಬಿಟ್ಟು ವಾಪಸ್ 3 ದಿವಸ ಕಡಿಮೆ ಊಟ ಮಾಡಿರೋದು ಏಕ್ದಮ್ ಜಾಸ್ತಿ ಊಟ ಮಾಡ್ತಾರೆ. ಸೊ ಮೊದಲನೇ ಮಿಸ್ಟೇಕ್, ಡಯಟ್ ಅನ್ನೋ ಹೆಸರಲ್ಲಿ ತೀರಾ ಕಡಿಮೆ ಊಟ ಮಾಡೋದಲ್ಲ, ಒಳ್ಳೆ ಆಹಾರ ಕರೆಕ್ಟ್ ಆದ ಪ್ರಮಾಣದಲ್ಲಿ ಮಾಡೋದು ಫಸ್ಟ್ ಮಿಸ್ಟೇಕ್ನ ಸೆಟ್ ರೈಟ್ ಮಾಡುವಂತ ವಿಧಾನ. 2ನೇ ಮಿಸ್ಟೇಕ್, ಚೀಟ್ ಮೀಲ್. ಮೇಡಮ್, ಇಡೀ ವಾರ ನೀವು ಹೇಳಿದ್ನ ಫಾಲೋ ಮಾಡ್ತೀನಿ, ಒಂದ್ ದಿವಸ ಭಾನುವಾರ ನನ್ಗೆ ಇಷ್ಟ ಬಂದು ಚೀಟ್ ಮಾಡ್ಲಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಕರೆಕ್ಟ್ ಆದ ಪ್ರಮಾಣದಲ್ಲಿ ನಿಮಗೆ ಇಷ್ಟವಾಗಿರುವಂತ ಊಟ ಚೀಟ್ ಮಾಡಿದ್ರೆ ಪರವಾಗಿಲ್ಲ. ನಮ್ಮಲ್ಲಿರೋ ಒಂದು ಸ್ವಭಾವ ಏನಂದ್ರೆ, ನಾನು ಇಡೀ ಸೋಮವಾರದಿಂದ ಶುಕ್ರವಾರದವರೆಗೂ ಕರೆಕ್ಟಾಗಿ ಊಟ ಮಾಡಿದ್ದೀನಂತ ಬರೀ ಶನಿವಾರ ಭಾನುವಾರ 2 ದಿವಸದಲ್ಲಿ ಈ 5 ದಿವಸದ್ದು ಸೇರಿಸಿ ಬೆಳಗ್ಗೆ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಒಂದು ಲಿಸ್ಟ್ ಹಾಕೊಂಡು ಏನ್ 5 ದಿವಸ ಊಟ ಮಾಡಿಲ್ವೋ ಎಲ್ಲ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಕ್ಯಾಲರೀಸ್ ಏನ್ ಕಡಿಮೆ ಮಾಡಿದೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಎಕ್ಸ್ಟ್ರಾ ಕ್ಯಾಲರೀಸ್ ತಗೊಂಡಾಗ ನಿಮ್ಮ ವೇಯಿಂಗ್ ಮೆಷಿನ್ ಇರ್ಬೋದು ಅಥವಾ ಇಂಚ್ ಲಾಸ್ ಇರ್ಬೋದು, ಯಾವುದು ಕಂಡು ಬರಲ್ಲ. ಸೊ ಚೀಟ್ ಡೇ, ಚೀಟ್ ವೀಕೆಂಡ್ ಅಂತ ಇಟ್ಕೋಬೇಡಿ. ನಿಮ್ಮ ಆಹಾರದಲ್ಲಿ ಒಂದನ್ನ ಆಯ್ಕೆ ಮಾಡಿ ಒಂದು ಸಣ್ಣ ಪ್ರಮಾಣದಲ್ಲಿ ತಾವು ಚೀಟ್ ಮಾಡಿದಾಗ ತೊಂದರೆ ಆಗಲ್ಲ. ಇದು 2ನೇ ಮಿಸ್ಟೇಕ್. ಆ್ಯಂಡ್ ಈಗ ಈ ಟೆಕ್ನಾಲಜಿಕಲ್ ಯುಗದಲ್ಲಿ 3ನೇ ಮೇಜರ್ ಮಿಸ್ಟೇಕ್ ನಾವು ಮಾಡುವಂಥದ್ದು ಏನು ಅಂದ್ರೆ, ಎಲ್ಲದಕ್ಕೂ ಈಗ ವಿ ಯೂಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಫಿಟ್ಬಿಟ್ಸ್ ಯೂಸ್ ಮಾಡ್ತೀವಿ, ನಮ್ಮ ಸ್ಟೆಪ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ. ಒಂದ್ಸರಿ ಏನಾಯ್ತು, ಈ ಮನೆಯವ್ರ ಜೊತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ ರೋಡ್ ಸರಿ ಇರಲಿಲ್ಲ ಆ್ಯಂಡ್ ಸುಮಾರು ಒಂದು ಅರ್ಧ ಅವರು ಅನ್ಈವನ್ ರೋಡಲ್ಲಿ ಹೋದಾಗ ಸ್ವಲ್ಪ ಬಾಡಿ ಶೇಕ್ ಆಗ್ತಾ ಇತ್ತಲ್ಲ, ನೀಟಾಗಿ ನನ್ನ ವಾಕಿಂಗ್ ಸ್ಟೆಪ್ಸು ಸುಮಾರು 350-400 ಜಂಪ್ ಆಯ್ತು. ಕಾರಲ್ಲಿ ಕೂತ್ಕೊಂಡು ಕೇವಲ ಕೈ ಹೋಗ್ತಾ ಇದ್ದಾಗ ಸ್ಟೆಪ್ಸ್ ಜಾಸ್ತಿ ಆಯ್ತು. ಇದೇ ತರ ಒಂದು, ಆಫ್ಟರ್ ಆಲ್ ಇದು ಇನ್ಸ್ಟ್ರೂಮೆಂಟ್ಸ್ ಅಲ್ವಾ, 40-60% ತಪ್ಪಾಗೋ ಸಾಧ್ಯತೆಗಳಿರತ್ತೆ. ಸೊ ನಾವೇನ್ ಮಾಡ್ತೀವಿ, 1 hour ಏನೋ ವಾಕಿಂಗ್ ಮಾಡ್ತೀವಿ, ಏನೋ ಒಂದು ಎಕ್ಸಸೈಸ್ ಮಾಡ್ತೀವಿ, 600 ಕ್ಯಾಲರಿ ಬರ್ನ್ ಆಗೋಯ್ತು ಅಂದ್ಬಿಟ್ಟು ಅದಕ್ಕೆ ಸರಿ ಸಮಾನವಾಗಿ ಬ್ಯಾಟಿಂಗ್ ಮಾಡ್ತೀವಿ. ಆದರೆ ಅದು ಒಂದು ವೇಳೆ ಸರಿ ಇಲ್ಲ ಅಂದ್ರೆ 300 ಕ್ಯಾಲರಿ ಬರ್ನ್ ಆಗಿತ್ತು ಅಂದ್ರೆ ಪ್ರತಿ ದಿವಸ ಯಾವುದೋ ಒಂದು ಟೆಕ್ನಾಲಜಿ ಮೇಲೆ ನೀವು ನಿಮ್ಮ ಇಡೀ ಡಯಟ್ ಪ್ಯಾಟರ್ನ್ನ ಅನಲೈಸ್ ಮಾಡಿ ಎಕ್ಸ್ಟ್ರಾ ಊಟ ಮಾಡ್ತಾ ಇರ್ತೀರಾ. ಸೊ ಟೆಕ್ನಾಲಜಿ ಎಷ್ಟು ಮಟ್ಟಕ್ಕೆ ನಮಗೆ ಸಹಾಯ ಮಾಡತ್ತೋ ಅಷ್ಟು ಮಾತ್ರ ಬಳಸಬೇಕು. ನಿಮ್ಮ ಇಡೀ ಪ್ಯಾಟರ್ನ್ನ ಟೆಕ್ನಾಲಜಿ ಮೇಲೆ ಡೋಂಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಇಟ್. ಕರೆಕ್ಟ್ ಅಲ್ವಾ? ಸೊ ಈ 3 ಮಿಸ್ಟೇಕ್ಸ್ ಅಲ್ಲಿ ತಾವು ಯಾವ್ದಾದ್ರು ಮಾಡ್ತಾ ಇದ್ರೆ ಸೆಟ್ ರೈಟ್ ಮಾಡಿ. ಇಲ್ಲ ಅಂದ್ರೆ ಹೇಗೆ ಮಾಡೋದು ಗೊತ್ತಿಲ್ಲ ಮೇಡಮ್ ಅಂದ್ರೆ ನಾವು ಇದ್ದೇ ಇದ್ದೀವಿ. ಅಲಾಮಿರಾಪ್ ನ್ಯೂಟ್ರಿಷನ್ ಇದೆ, ನಮ್ಮ ಶೇಪ್ ಅಪ್ ವಿತ್ ಪರಿಮಳ ಪ್ರೋಗ್ರಾಮ್ಸ್ ಇದೆ.
ಬಹಳ ಸುಲಭವಾಗಿ ಈ ತರ ಇನ್ನೆಷ್ಟೆಷ್ಟು ತಪ್ಪುಗಳು ಮಾಡ್ತಾ ಇರ್ತೀರಾ ಅದನ್ನೆಲ್ಲ ಸೆಟ್ರೈಟ್ ಮಾಡಕ್ಕೆ ನಾವಿದೀವಿ. ನಮ್ಮ ನಂಬರ್ ಕನೆಕ್ಟ್ ಆಗಕ್ಕೆ ಒಂದೇ ಒಂದು ವಾಟ್ಸಪ್ ಮಾಡಿ, ವಿಲ್ ರೀಚ್ ಔಟ್ ಟು ಯು. ಥ್ಯಾಂಕ್ ಯು.